ನಾವು ನೀವು ಇಡೀ ಭಾರತೀಯ ಚಿತ್ರರಂಗದ ಅಭಿಮಾನಿಗಳೇ ಈ ಸಿನಿಮಾದ ಟ್ರೈಲರ್ಗೋಸ್ಕರ ಕಾಯ್ತಾ ಇದ್ರು ಅಲ್ವಾ. ಕೊನೆಗೂ ಆ ಟ್ರೈಲರ್ ಇವತ್ತು ರಿಲೀಸ್ ಆಯಿತು. ಇದೇ ನಮ್ಮ ಮೂಲ ಮಗ. ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಟ್ರೈಲರ್ನಲ್ಲಿರುವಂಥ ಕೆಲವು ಹೈಲೈಟ್ಸ್ಗಳ ಬಗ್ಗೆ ಮಾತಾಡೋಣ. ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟ್ರೈಲರ್ ನೀವು ಕೂಡ ನೋಡಿರ್ತೀರ, ನಾನು ಕೂಡ ನೋಡಿದ್ದೀನಿ. ಯಾಕಂದರೆ ಎಲ್ಲರೂ ಕಾತರದಿಂದ ಹುಡುಕಿ ಈ ಟ್ರೈಲರ್ ಬಂದಿದೆ ಅಂತೆ ನೋಡೋ ಅಂಥ ಏನು ಟ್ರೈಲರ್ ಅಲ್ಲ ಇದು. ಎಲ್ಲರೂ ಯಾವ ಟೈಮು ಯಾವ ಡೇಟು ಅಂತ ಕಾದು ಕುಳಿತು ನೋಡಿದಂಥ ಟ್ರೈಲರ್ ಇದು ಅಲ್ವಾ. ರಿಷಬ್ ಶೆಟ್ಟರಲ್ಲಿ ನನಗೆ ಭಾಳ ಇಷ್ಟ ಆಗಿದ್ದೇನೆಂದರೆ, ಎಲ್ಲರೂ ಸೀಕ್ವೆಲ್ಗಳಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರೆ ಇವರು ಸಡನ್ನಾಗಿ ಬಂದುಬಿಟ್ಟು ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ, ಚಾಪ್ಟರ್ 1 ತೆಗಿತಾ ಇದ್ದೀನಿ, ನೀವು ನೋಡಿದ್ದೆ ಚಾಪ್ಟರ್ 2, ಸೊ ನಾವು ಪ್ರೀಕ್ವೆಲ್ನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈಗ ಅಂತಂದ್ಬಿಟ್ಟು ಅಲ್ಲೇ ಇವರು ಅರ್ಧ ಗೆದ್ಬಿಟ್ರು. ಇನ್ನು ಈ ಟ್ರೈಲರ್ನಲ್ಲಿ ನನಗೆ ಇಷ್ಟ ಆದಂಥ ಕೆಲವು ಪಾಯಿಂಟ್ಸು ಮತ್ತು ಎಲಿವೇಟಿಂಗ್ ಸೀನ್ಸು ಏನಪ್ಪ ಅಂತಂದರೆ, ಅದರಲ್ಲಿ ಮೊದಲನೇದು ಬಂದುಬಿಟ್ಟು ಕಾಡೇ ಪ್ರಪಂಚ ಅಂತ ಬರ್ತಾ ಇರೋವಂಥ ಕೆಲವು ಗುಂಪು, ಗಣ ಅಂತ ಹೇಳ್ತಾರೆ. ಅದರಲ್ಲಿ ಗಣ ಅಂದರೆ ಗುಂಪು. ಸೊ ಅದು ಒಂದು ಕಡೆ ಇರುತ್ತೆ. ಇನ್ನೊಂದು ಕಡೆ ಸುಖದ ಪ್ರಪಂಚನೇ ಸೃಷ್ಟಿ ಮಾಡಿರುವಂಥ ಒಂದು ರಾಜಮನೆತನ ಇರುತ್ತೆ. ಈ ಗಣ ಅಂದರೆ ಈಗ ಈ ಕಾಡು ಜನರು ಏನು ಒಂದು ಸಪ್ರೇಟ್ ಗುಂಪು ಏನಿರುತ್ತೆ, ಸೊ ಈ ಗುಂಪನ್ನು ಮುನ್ನಡೆಸೋವಂಥ ವ್ಯಕ್ತಿ ಏನಾದರೂ ರಿಷಬ್ ಅವರ ಏನಾದರೂ ಆಗಿರ್ತಾರಾ ಅನ್ನೋದೇ ಇಲ್ಲಿರುವಂಥ ಪ್ರಶ್ನೆ. ಇನ್ನು ನಾವು ಟ್ರೈಲರ್ನಲ್ಲಿ ಕೆಲವು ಸೀನ್ಗಳನ್ನು ಅಬ್ಸರ್ವ್ ಮಾಡಿದ್ರೆ, ರಾಜರ ಅಧರ್ಮ ಮತ್ತು ಕಾಡು ಜನರ ನಿಸ್ವಾರ್ಥ ಜೀವನದ ಮಧ್ಯೆ ನಡೆಯುವಂಥ ಏನಾದರೂ ಸಂಘರ್ಷನ, ಸೊ ಈ ಎರಡೂ ಪಾತ್ರಗಳ ನಡುವೆ ಈ ದೈವದ ಪಾತ್ರ ಹೇಗೆ ಆ ರೋಲ್ನ ಪ್ಲೇ ಮಾಡಿದೆ ಅನ್ನೋದೇ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟು. ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತಾರದವರ ರಕ್ತದಿಂದ ತೊಳಿತೇನೆ. ಇನ್ನು ನನಗೆ ಭಾಳ ಇಷ್ಟ ಆಗಿದ್ದು, ಒಬ್ಬ ನಟ ನಿರ್ದೇಶಕರಾಗಿ ಸತತ 3 ವರ್ಷ, ಸೊ ಕಾಂತಾರವನ್ನು ಎರಡು ಕಂಪೇರ್ ಮಾಡಿದ್ರೆ ಸತತ 5 ವರ್ಷ, ಸೊ ಯಾವ ಥರ ಒಂದು ಮೇಕಿಂಗ್ ವಿಜುವಲ್ಸ್ನ ನಮ್ಮ ಮುಂದೆ ತೊಗೊಂಬರ್ಬೋದು ಅವರು ಒಂದು ಪ್ರಯತ್ನ ಪಟ್ಟರೆ ಅನ್ನೋದನ್ನು ಈ ಕಾಂತಾರ ಚಾಪ್ಟರ್ 1ನ ಮೇಕಿಂಗ್ ವಿಜುವಲ್ಸಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಒಳಗೆ ಯಾವತ್ತೂ ಹೋಗಬೇಡಿ ಮಕ್ಕಳೇ. ಇನ್ನು ನಾವು ಟ್ರೈಲರ್ನ ನೋಡಿದ ತಕ್ಷಣ ಈ ಮೇಕಿಂಗ್ ಸಖತ್ತಾಗಿದೆ, ವಿಜುವಲ್ಸ್ ಸಖತ್ತಾಗಿದೆ ಅಂತ ಹೇಳಬೇಕಂದ್ರೆ, ತೆರೆ ಹಿಂದೆ ಕೆಲಸ ಮಾಡಿರುವಂಥವ್ರು ಯಾರು ಹೇಳಿ, ಟೆಕ್ನಿಷಿಯನ್ಸು, DOP, ಸಿನಿಮಾಟೋಗ್ರಫಿ, ಸೊ ಕಾಸ್ಟ್ಯೂಮು, ಇದು ಎಲ್ಲನೂ ಸೇರಿ ನಮಗೆ ಇವಾಗ ಸಖತ್ತಾಗಿದೆ ಅಂತ ಅನಿಸ್ತಾ ಇದೆ ಅಲ್ವಾ. ಸೊ ಟಾಪ್ ನಾಚ ಕೆಲಸ ಮಾಡಿದ್ದಾರೆ ಡೈರೆಕ್ಷನ್ ಟೀಮು, ಪ್ರತಿಯೊಬ್ಬರು ಅಷ್ಟೇ. ಇನ್ನು ಭಾಳ ಇಂಟ್ರೆಸ್ಟಿಂಗ್ ತಲೆಯಲ್ಲಿ ಒಂದು ಪ್ರಶ್ನೆ ಹಾಕುವಂಥ ಸೀನ್ ಯಾವುದು ಹೇಳಿ, ಒಂದು ರಿಷಬ್ ಶೆಟ್ಟಿ ಅವರ ಒಂದು ಎಂಟ್ರಿ ಇದೆ ಗೊತ್ತಾ, ಹುಲಿ ಜೊತೆ ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ಅಲ್ಲ, ಈ ಸೀನ್ಗಂತೂ ಸುಮಾರು ಪ್ರಶ್ನೆಗಳು ಬಂದ್ಬಿಡುತ್ತೆ. ಯಾವ ಟೈಮಲ್ಲಿ ಬಂದಿರುತ್ತೆ ಸೀನ್ ಇದು ಏನು, ಸೊ ಈ ಸೀನ್ಗೋಸ್ಕರನೇ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಅಲ್ವಾ. ಈ ಟ್ರೈಲರ್ ನೋಡಿದಾದ್ಮೇಲೆ ಈ ಸೀನ್ಗೆ ಒಂದಷ್ಟು ಎಲಿವೇಶನ್ ಸಿಗುತ್ತೆ. ಸೊ ಏನಾಗಿರ್ಬೋದು, ಈ ಸೀನ್ ಎಲ್ಲಿ ಬರ್ಬೋದು, ಸೊ ಹೇಗಿರುತ್ತೆ. ಹೌದು, ಅಫ್ಕೋರ್ಸ್ ಕನಕಾವತಿ ಪಾತ್ರ, ರುಕ್ಮಿಣಿ ವಸಂತ್ ಅವರ ಕನಕಾವತಿ ಪಾತ್ರ ಮಾತ್ರ ಸಖತ್ ಗಮನ ಸೆಳೀತಾ ಇದೆ ಅಲ್ವಾ. ನೀವು ನಮ್ಮಲ್ಲಿ ಬಂದಿರಬೇಕಾಗ್ತದೆ. ನಮ್ಮ ಯುವರಾಣಿಯೊಟ್ಟಿಗೆ ಇರೋದು. ಕಾಡಿಗೆ ಯಾಕೆ ಬರ್ತಾಳೆ, ಸೊ ಈಕೆನ ರಿಷಬ್ ಶೆಟ್ಟರ್ ಯಾಕೆ ಮೀಟ್ ಮಾಡ್ತಾರೆ, ರಿಷಬ್ ಶೆಟ್ಟರು ಅವ್ರ ಆಸ್ಥಾನಕ್ಕೆ ಯಾಕೆ ಹೋಗ್ತಾರೆ, ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಅನ್ನೋ ಡೌಟ್ಸು, ಮತ್ತು ಆಕಿ ಏನಾಗಿರ್ತಾಳೆ, ಅವ್ರೇನು ರಾಣಿನ ಇಲ್ಲ ಬೇರೆ ಏನಾದರೂ ಆಗಿರ್ತಾರ. ಟ್ರೈಲರ್ನಲ್ಲಿ ಆ್ಯಕ್ಷನ್ ಸೀನ್ಸು ಸಿಕ್ಕಾಪಟ್ಟೆ ಗಮನ ಸೆಳೀತಾ ಇದೆ. ಆ್ಯಕ್ಷನ್ ಸೀನ್ಸು ಟ್ರೈಲರಲ್ಲೇ ಅಂತಲ್ಲ, ಕೆಲವೊಂದು ಮೇಕಿಂಗ್ ಗ್ಲಿಪ್ಸ್ನ ಕೂಡ ರಿಲೀಸ್ ಮಾಡಿದರು. ಸೊ ಅಲ್ಲಿಂದ ಕೂಡ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಗಮನ ಸೆಳೀತಾ ಇದೆ. ಸೊ ಆ್ಯಕ್ಷನ್ ಸೀಕ್ವೆನ್ಸು ಎಷ್ಟೊತ್ತಿರ್ಬೋದು, ಯಾವ ಥರ ಇರ್ಬೋದು, ಯಾಕಂದರೆ ಕೆಲವೊಂದು ವಿಜುವಲ್ಸ್ ಎಲ್ಲ ನೋಡ್ತಾ ಇದ್ರೆ, ಸೊ ನಾವು ಕಾಂತಾರ ಏನು ಬಿಫೋರ್ ಕಾಂತಾರ ನೋಡಿದ್ವಿ, ಆ ಲಾಸ್ಟ್ ಫೈಟ್ ಸೀನು ಸಖತ್ತಾಗಿತ್ತಲ್ವ. ಸೊ ಅದೇ ಥರದಂಥ ಒಂದು ಏನಾದರೂ ಸೀನ್ಸ್ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಸೊ ಮಾಡಬಹುದು ಅಂತ ಅನಿಸ್ತಾ ಇದೆ. ಸೊ ಈ ವಿಜುವಲ್ಸ್ ಎಲ್ಲ ನೋಡಿದಾದ್ಮೇಲೆ ಕೆಲವು ಸೀನ್ಗಳ ಇಂಪಾರ್ಟೆನ್ಸ್ ಮತ್ತು ಕೆಲವು ಕ್ಯಾರೆಕ್ಟರ್ಸ್ಗಳ ಇಂಪಾರ್ಟೆನ್ಸ್ ಮತ್ತು ಕೆಲವು ಡೈಲಾಗ್ಗಳ ಇಂಪಾರ್ಟೆನ್ಸ್ ಏನು ಅಂತ ಅಂದ್ಬಿಟ್ಟು ನಾವು ಸಿನಿಮಾದಲ್ಲೇ ನೋಡಬೇಕಾಗುತ್ತೆ. ಇನ್ನು ನಾವು ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದರೆ, ಕಾಸ್ಟ್ಯೂಮ್ಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ನಮ್ಮ ಪ್ರಗತಿಯವರು. ನಿಮ್ಮ ಸಿಂಹಾಸನದ ಮೇಲೆ ಕೂರುವ ಹಾಗೆ ಕಾಣ್ತಾ ಉಂಟು. ಈ ಸಿನಿಮಾಗೆ ಮತ್ತಷ್ಟು ಮೆರುಗು ಕೊಡೋದೇ ಮ್ಯೂಸಿಕ್ಕು ಪ್ಲಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಆ ಜಿನೀಶ್ ಲೋಕನಾಥ್ ಮಾತ್ರ
ಈ ಸೀರೀಸಲ್ಲಿ, ಈ ಸೀಸನಲ್ಲಿ, ಈ ಸೀರೀಸಲ್ಲಿ ಸಕ್ಕತ್ತಾಗಿ ಕೊಡ್ತಾಯಿದ್ದಾರೆ. ಸೊ ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋದು ಒಂಥರ ಸ್ಪೆಷಲ್. ಯಾಕಂದರೆ ಬೇರೆ ಸಿನಿಮಾಗೆ ನಾರ್ಮಲ್ ಕಮರ್ಷಿಯಲ್ಲು, ಆ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋದು ಬೇರೆ. ಬಟ್ ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಭಾಳ ಇಂಪಾರ್ಟೆನ್ಸ್ ಇರುತ್ತೆ. ಯಾಕಂದರೆ ಆ ಮ್ಯೂಸಿಕಲ್ಲೇ ನೀವು ಆಡಿಯನ್ಸ್ನ ಕನೆಕ್ಟ್ ಮಾಡ್ಬೋದು. ಟ್ರೈಲರ್ನ ಲಾಸ್ಟ್ ಸೀನು ಮತ್ತು ರಿಷಬ್ ಅವರ ಒಂದು ವಿಭಿನ್ನ ಗೆಟಪ್ಪು. ಸೊ ಇದಕ್ಕೆ ಮಾತ್ರ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಈ ಸೀನ್ ಏನು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಆ್ಯಕ್ಚುಲಿ ಬಂದ್ಬಿಟ್ಟು ಮೇಯ್ನ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರೇ ಅದು. ಯಾಕಂದರೆ ಕ್ಯಾರೆಕ್ಟರ್ ಮೇಲೇ ಅವರು ಪೋಸ್ಟರ್ನ ರಿಲೀಸ್ ಮಾಡಿದರು. ಸೊ ಮೇಯ್ನ್ ಸ್ಟೋರಿ ಏನಾದರೂ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತಾ, ಇಲ್ಲ ಬೇರೆ ಏನಾದರೂ ತಿರುವು ಏನಾದರೂ ಇರಬಹುದಾ? ಸೊ ನಾವು ಕಾದು ನೋಡಬೇಕಾಗುತ್ತೆ. 2 ಸಿನಿಮಾನ ನೋಡಿ ನಮ್ಮೆಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋಣ. ಸೊ ಅದೊಂದು 2 ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ ಏನು ಗೊತ್ತಾ? ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ನಿಮಗೆಲ್ಲ ಏನು ಅನ್ನಿಸ್ತು? ಮತ್ತೆ ಹಳೆ ರೆಕಾರ್ಡ್ಸ್ ಬ್ರೇಕ್ ಆಗುತ್ತಾ? ಇನ್ನು ಕೊನೆಯಲ್ಲಿ ನಾನು ಹೇಳೋಕ್ಕೊಂದು ಇಷ್ಟಪಡ್ತೀನಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಒಂದು ಕನ್ನಡ ಸಿನಿಮಾದ ಸ್ಕೇಲು ಯಾವ ರೀತಿ ಬೆಳೀತು, ಈಗ ಯಾವ ಲೆವೆಲ್ಗಿದೆ ಅಂತ, ಅಲ್ವಾ? ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಯಾರಾದರೂ ಕೊನೆ ತನಕ ನೋಡಿದ್ದೀರಾ ಅಂದರೆ ನಿಮಗೆ ಧನ್ಯವಾದಗಳು. ಮತ್ತೆ ಒಂದು ಒಳ್ಳೆ ಮೂವಿ ಜೊತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.